ಗುಡ್ ಮಾರ್ನಿಂಗ್. ಹೆಂಗಿದ್ರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ. ನಾನು ನೋಡ್ರಿ ಇವತ್ತು ರೋಡಿನ ಮೇಲೆ ಸ್ಟಾರ್ಟ್ ಮಾಡಿದ್ದೆ ವೀಡಿಯೋ. ಕೆಲ್ಸಕ್ಕೆ ನಡೆದೀನಿ, ಟೈಮ್ ಆಗ್ಲತ್ತಿದ್ದು. ನಾ ಮನೆಗಿದ್ದಾಗೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಅದು ಆಗಿಲ್ಲ. ಟೈಮ್ ಆಗ್ಲತ್ತಿತ್ತು, ಟೂ ಮಚ್ ಟೈಮ್ ಆಯಿತು. ಯಾಕಂದರೆ ಸಂಡೇ ಲೇಟಾಗಿ ಎದ್ದಿರ್ತೀವಲ್ಲ, ಹಂಗೆ ಮಂಡೇ ಥೋಡೆ ಕಷ್ಟ ಆಯ್ತಿದ್ದು. ಬಟ್ ಮತ್ತು ಟ್ಯೂಸ್ಡೇಯಿಂದ ಮತ್ತು ಕರೆಕ್ಟ್ ರೂಟೀನ್ ಆಯ್ತದ, ಹಂಗಾಯ್ತದು. ಥೋಡೆ ಲೇಟ್ ಆಯ್ತದು ಹೋಗ್ಲತ್ತೀನಿ. ಅರ್ಜೆಂಟ್ ಟೈಮಿಗೆ ಹೋಗಲ್ಲದ್ರು ಮತ್ತು ಹೆಂಗಿರ್ತದೆ ಗೊತ್ತದಲ್ಲ, ಎಲ್ಲರೂ ಕೆಲಸ ಮಾಡೋರಿಗೆ ಗೊತ್ತಿರ್ತದೆ ಹೆಂಗಿರ್ತದೆ ಅಂತಂದು. ನನಗೆ ಎಲ್ಲರೂ ನಗ್ಲತ್ತಾರಲ್ಲಿ ನಡ್ದಿನ ನೋಡ್ರಿ ಕೆಲ್ಸಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥೋಡೆ ಸಪೋರ್ಟ್ ಸಿಗ್ಲತ್ತದ ಅಂತ ಅನ್ಸುತ್ತೆ ವಿಡಿಯೋದಾಗ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಯಾಕಂದ್ರೆ ಹಂಚ್ಕಿಲಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಹೇಳಬೇಕಂತ, ಇದಕ್ಕಾದರೂ ವ್ಯೂಸ್ ಬರ್ತದೋ ಇಲ್ಲೋ, ಹೆಂಗೆ ಮಾಡಲಿ ಬೇಡ ಅನ್ಸತ್ತಿತ್ತು. ಬಟ್ ಸಾಕು, ಫಸ್ಟಿಗೆ ಇಷ್ಟಕ್ಕೆ ಹೊಂಟೋರ್ಬಿ ಸಾಕು ನನಗೂ, ಹಾಗೇನಿಲ್ಲ. ಸೊ ನಡೆದೀನಿ ನೋಡ್ರಿ. ನಮ್ಮ ಆಫೀಸ್ ಹೊರಗಿನ ತೋರಿಸ್ದೆ ಹೆಂಗದ ಅಂತಂದು. ಅದ್ರ ಮೇಲೆ ನೀವು ಗೆಸ್ ಮಾಡಿರಿ ನಮ್ದು ಏನು ಆಫೀಸು ಅಂತಂದು. ಹೊರಗಿನ ಮಾತ್ರ ತೋರಿಸ್ದೆ, ನೋಡತ್ರಿ ನೀವು. ಡೈಲಿ ನಮ್ಮ ಮನೆಯವ್ರು ಬಿಡ್ತಾರೆ, ಇವತ್ತು ಅವ್ರು ಎದ್ದೇ ಇಲ್ಲ, ಅದಕ್ಕೆ ಮಾಡ್ತೀನಿ ನಾನು. ಅವ್ರು ಹೆಂಗೆ ಬಿಡ್ತಾರೆ ಅಂತ ನಾನು ಕೂಡ ಲೇಟ್ ಮಾಡ್ದೆ. ಹಾಗೆ ಸ್ವಲ್ಪ ಟೈಮು ಮಳೆ ಬೇರೆ ಯಪ್ಪ. ನಮ್ಮದು ಬೆಂಗಳೂರದಾಗ ಮಳೆ ಬಂತಂದ್ರೆ ಆಯಿತು, ಬೀಜ ಅಂತೂ ಕೇಳ್ಬೇಕು ನೀವು. ಆ ಮಳೆಗೆ ಹೆಚ್ಚಿಗೆ ಅದೇ ನೀರೇ ಹೆಚ್ಚಿಗೆ ಬರ್ತದೆ. ನೀರು ಪೂರಾ ಮಳೆಗಾಲ ತನಕ ನೀರೇ ಇರ್ತಾವ. ಮುಂಬೈದಾಗ ಹಿಂಗಿರ್ತದೆ ಸೇಮ್, ಅದಕ್ಕಿಂತ ಮುಂಚೆ 2ನೇ ದಿವಸ ಅಂತ ತಿಳ್ಕೊರಿ. ಯಾಕಂದ್ರೆ ಅಷ್ಟೇ ಇದು ಇರೋದು. ಬಾಯ್. ನೀನು ನೋಡಿ, ನೀ ಫೋನ್ ನೋಡು. ರುಕ್ಕು ಮಿಸ್ಸಿಗೆ ಕಳಿಸ್ತಾನ. ಫೋನ್ ತೆಗಿ, ಮತ್ತೆ ಫೋನ್ ತೆಗಿ ಫೋನು. ವಿಡಿಯೋ ಮಾಡೋಕ್ಕೆ ರುಕ್ಕು ಮಿಸ್ಸಿಗೆ ಕಳಿಸ್ತಾನೆ ನಿಂತು. ನಾ ಮುಲ್ಲ ಮಗನ ಬೊಕ್ಕಳಾಯ್ತವೆ. ರುಕ್ಕು ಮಿಸ್ಸಿಗೆ ಕಳಿಸ್ತೆ ಅಂದ್ರೆ ಭೀ ಅಂಜಲ್ದಿಲ್ಲ ಪೋರಿ. ಹಾಯ್, ಗುಡ್ ಈವ್ನಿಂಗ್. ನೋಡ್ರಿ ಮುಂಜಾನೆ ಹೋಗ್ಲತ್ತಾರ ಹಾಲಕ್ಕೆ ಹೆಂಗಿರ್ತದೋ, ಬಂದ್ಮೇಲೆ ಹಾಲಕ್ಕೆ ಹೆಂಗಿರ್ತದ ಅಂತ. ಬರ್ತಿಲ್ಕೆ ಪೈಲೆ ನಂಗೆ ಚಾ ಬೇಕು. ಚಾ ಕುಡಿಲತ್ತಿದೆ, ಚಾಕ್ ಇಟ್ಟಿದೆ, ನಾ ಕುಡಿಲತ್ತಿಲ್ಲ. ಇಟ್ಟಿದೆ, ಅದು ಆಗಸ್ತಕ ಬಿ ತಾಳಲ್ದಿಗೆ ಹಂಗಾಗ್ಯದು. ಚಾ ಅಂದ್ರೆ ಅಷ್ಟೊಂದು ಅಡಿಕ್ಷನ್ ಆಗೋಗ್ಯದ ಚಾ ಅಂದರು. ಅಡ್ಗೆ ಮಾಡ್ಬೇಕೇನೋ ಅಂತ ಅಂದ್ಕೊಂಡಿದ್ದೆ. ಅಡ್ಗೀರ ಬ್ಯಾಳಿ ಅದ, ಮತ್ತು ರೊಟ್ಟಿ ಅದ, ಮತ್ತು ಚಪಾತಿ ಭೀ ಅವ ನಿನ್ನಿಂದ. ಸೊ ಹಂಗಾಗಿ ಏನು ಭೀ ಮಾಡಂಗಿಲ್ಲ ಅನ್ನಿಸ್ತದು. ರೈಸ್ ಭೀ ಅದ ನಿನ್ನಿಂದ, ಯಾರು ಉಂಡೆ ಇಲ್ಲ ನಮ್ಮ ಮನ್ಯಾಗ. ಸೊ ರೈಸ್ ಭೀ ಅದ, ಅದು ಭೀ ಚಿನ್ನಿ ಬಂದ್ಮೇಲೆ ಫೋನೆ ಹೊಡಿತದ, ಅನ್ನ ಫೋನೆ ಹೊಡಿತದು. ಮುಗೀತು, ಅದಕ್ಕೆ ಚಿತ್ರಾನ್ನ ಮಾಡ್ರೆ ಆಯ್ತು, ಮುಗೀತು ಕೆಲಸ. ಫಿನಿಶ್, ಕಾಮ್ ಖತಮ್. ಎಲ್ಲನ ಹೆಂಗೆ ಇಟ್ಟು ಹೋಗಿರ್ತೆ ಹಂಗೆ ಇರ್ತದು. ನಮ್ಮ ಚಿನ್ನಿ ಏನು ಮಾಡೋದು, ಬರ್ತಿಲ್ಕಿ ಆ ಕಡೆ ಹೋಯ್ತಾಳೆ, ನಮ್ಮ ಮನೆ ಕಡೆ ಹೋಯ್ತದದು. ಇಲ್ಲಿ ಇರಲ್ದದು, ಇಲ್ಲಿದ್ರು ಕೆಲಸ ಮಾಡ್ಬೇಕಂತದ ಅಂತಂದು ಇರಲ್ದದು ಹುಚ್ಚಡಿ. ಹಳ್ಳಿ ಇರಲ್ಲ. ಒಂದು ಥೋಡೆ ದಿನ ಇದ್ದಿದ್ದಿಲ್ಲಿ ಮತ್ತೆ ಹೊಂಟದದು.
ಏನು ಮಾಡಬೇಕು ಗೊತ್ತಾಗಲ್ಲ ಅವಕ್ಕೆಲ್ಲ. ಹೋಗ್ಲತ್ತಿನಾಗ ಅರಳಿದ ಹೂವು ಇದ್ದ ನಿಮ್ಮಲ್ಲಿ ಬಾಡಿದ ಹೂವು ಆಗಿದ್ದೆವು ಅಲ್ಲ. ಹಾಗೆ ಇರ್ತದೆ ಲೈಫ್ ಅಂದಮೇಲೆ, ಅರಳಿದ ಹೂವು, ಬಾಡಿದ ಹೂವು ಎಲ್ಲ ಲೈಫ್ನಾಗ ಅಲ್ಲ. ಲೈಫ್ ಅಂಬದು ಹೆಂಗಿರ್ತದು, ಸ್ಟ್ರಗಲು ಯಪ್ಪ ಕೇಳಬೇಡ್ರಿ ನೀವು. ಅದ್ರಾಗ ಸ್ಟ್ರಗಲ್ದಾಗ ಕೇಳಬೇಡ್ರಿ ನೀವು. ಇಷ್ಟೆಲ್ಲ ಮಾಡ್ಬಿ ಮತ್ತು ನೀ ಏನು ಮಾಡಿದಿ ಅಂತ ಕೇಳ್ತಾರೆ ನೋಡಿ. ಅದ್ರ ಹೆಂಗೆ ಅನ್ನಿಸ್ತದಂದ್ರು ಬೈದಾಗ ಬುಕ್ನಿ ಖಾರ ಹೊಡಿಬೇಕು ಅನ್ನಿಸ್ತದೆ. ಅಷ್ಟೊಂದು ಸಿಟ್ಟು ಬರ್ತದು. ಹಾಗೆ ಅಂಥವ್ರಲಿಂದ ಭೀ ಮೋಟಿವೇಶನ್ ಸಿಗ್ತದೆ ಅಲ್ಲ. ಏನು ಮಾಡ್ಲಿಕ್ಕಾಗಲ್ಲ, ಎಲ್ಲ ಒಂದೇ ಥರ ಇರಲ್ಲ. ಚಹಾ ಜಲ್ದಿ ಆಗಲ್ದು ಹೊರಟೋದಿದು. ನಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ರಿ, ನೀವು ಇಷ್ಟ ಇದ್ದರೆ ನೋಡ್ರಿ, ಹಾಗೇನಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ಸ್, ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ಅಪ್ಪೇಕ್ 458 ಅಂತದ ನೋಡ್ರಿ. ಅಪ್ಪೇಕ್ 458 ಅಂತದ. ಏಳೈತೆ ಆಗಲ್ಲ ಹೊಂಟದದು. ವೇಟ್, ಹಿಂಗೆ ಒಂದು ಕಡೆ ಇಟ್ಟು ಹೆಂಗೆ ಮಾಡಲಿ ನಾ. ಎಸ್, ಚಲೋ ಕುದಿಬೇಕು, ಚಲೋ ಸ್ಟ್ರಾಂಗ್ ಆಗ್ಬೇಕು. ನಾವು ಚಾನೆ ಕುಡಿದಿದ್ದಿದ್ದಿ, ಚಾನೆ ಹೈಲೈಟ್ ಆಗೋಗ್ಯದ ಈಗ ನನ್ನ ಲೈಫ್ದಾಗ. ಚಾ ಅಂದ್ರೆ ಒಂದು ಹೀರೋ ಬಿಡ್ಲಕ್ಕಾಗಲ್ದೀಗ, ಹಂಗಾಗ್ಯದ ಚಾ ಅಂದ್ರೆ. ಹೀರೋ ರೇಂಜ್ದಾಗ ಇಟ್ಟಿದೆ ನಾ ಈ ಚಾಕ ನಾ ಹೀರೋ ರೇಂಜಿನಾಗ, ಹೀರೋ ಜಾಗದಾಗ ಇದಕ್ಕೆ ಇಟ್ಟಿದೆ ನಾ. ಈಗ ಯಾರು ಭೀ ಡಿಸ್ಟರ್ಬ್ ಮಾಡಬೇಡ್ರಿ ಪ್ಲೀಸ್. ಚಹಾ ಕುಡಿದು ಬರ್ತೆ, ಮತ್ತೆ ಸಿಗ್ತೆ. ಬಾಯ್. ಯಾರೋ ಗೇಟ್ ತೆಗ್ದಂಗಾಯಿತು. ಬಟ್ ಯಾರು ಅಂತ ಗೊತ್ತಾಗಿಲ್ಲ. ಹೋಗಲ್ಲ. ಚಿನ್ನಿ ಚಾಕ್ಲೇಟ್ ತಿಂದಾಗ್ದ ಹೊಯ್ಕೊತದದು ಅದ್ದೊಟ್ಟಿಗೆ ಬರೋದು. ನಂಗೆ ಬರೋದು ಹೊಸ ಹೋಯ್ತಾವ. ಎಲ್ಲೋಳದೆ ಬೈತಾವ, ಬರೀ ತಿನ್ಕೋತಾನೆ ಇರ್ತಿ ಅಂತಂದು. ಬಟ್ ನಂಗೆ ಏನು ಮಾಡಿ ಬರೋದು ನಂಗೆ ಹೊಸ ಹೋಯ್ತಾವ. ಮುಂಜಾನೆ ಭೀ ನೀಟಾಗಿ ನಾ ಊಟ ತಿಂದು ಹೋಗಲ್ಲ. ಏನು ಮಧ್ಯಾಹ್ನ ಭೀ ನಾವು ಎಣ್ಣೆ ಮನ್ಯಾಗ ಉಂಟೆ. ಇಷ್ಟೊತ್ತಿಗರ ಬರೋದು ಹಸು ಆಯ್ತವ. ಮಂದಿ ಬೈಕೋತಾನೆ ಇರ್ತಾವೆ, ನಂಗೆ ಯಾಕಂತ ಗೊತ್ತಾಗಲ್ಲ. ಮಳೆ ತಿನ್ಕೋತಾನೆ ಇರ್ತಿ ಅಂತ ಬೈತಾವೆ. ನಾವು ದುಡ್ಡು ನಾವು ತಿಂದ್ರೆ ಭೀ ಬೈತಾವೆ ಮಂದಿ. ವಿಚಿತ್ರವ ಇಲ್ಲ. ಏನು ಯಾವಾಗ ನೋಡು ತಿನ್ಕೋತಾನೆ ಇರ್ತಿ ಅಂತ. ಎಲ್ಲಿ ತಿನ್ನಲೇ ನಾ ಫಸ್ಟ್ ಆಫ್ ಆಲ್ ಆಫೀಸ್ನಾಗಾರ ಎಲ್ಲಿ ಟೈಮೇ ಇರಲ್ದು. ಆಫೀಸ್ನಾಗ ಎಲ್ಲಿ ತಿನ್ಲಕ್ಕಾಯ್ತದ. ಮುಂಜಾನೆ ಹಾಗೆ ಸಿಕ್ಕಿಂದೆ ತಿಂದ್ಬಿಟ್ಟು ಹಂಗೆ ಅಷ್ಟೇ ಅವಾಗವಾಗೆ ಟೈಮ್ ಆಗ್ಲತ್ತು ಹಿಂಗೆ ಇರ್ತದು. ಇನ್ನು ಯಾವಾಗ ತಿನ್ನಬೇಕು ಅದು ಹೇಳ್ರಿ ಫಸ್ಟ್ ನೀವು. ಇಷ್ಟೊತ್ತಿಗೆ ಒಂದು ಥೋಡೆ ಏನಾರ ತಿಂದು ವೀಡಿಯೋದಾಗ ತೋರಿಸ್ದೆವು ಅಂತಂದ್ರೆ ಆಯ್ತು, ಮುಗೀತು ಕತೆ ನಮ್ಮದು. ತಿಂದು ಧಮ್ ಆಗ್ಲತ್ತಿದಿ. ಫಸ್ಟ್ ವೀಡಿಯೋದಾಗ ಮಣ ಹಿಂಗೆ ಅಂತೀವಿ, ನಂಗೆ ಮಣ ತಿನ್ಕೊತಾನೆ ಇರ್ತಿ ಅಂತಂದೈತು.
ಟೊಮಾಟೊ ಪಲ್ಯ ಮಾಡ್ಲತ್ತಿದ್ದೇನೆ. ನಂದು ಸ್ಪೆಷಲಿ ನಂದು ಫೇವ್ರೆಟ್ ಪಲ್ಯ ಇರ್ತದೆ ಇದು. ಟೊಮಾಟೊ ಪಲ್ಯ ನಂಗೆ ಇಷ್ಟ, ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಬಟ್ ಥೋಡೆ ಹೆಲ್ದಿ ಇರ್ತದಿಲ್ಲ, ತಿನ್ಬೇಕೇನಾಗಲ್ದು. ಟೊಮಾಟೊ ಪಲ್ಯ ತರಕಾರಿ ಎಲ್ಲ ಅದ ಎಲ್ಲ, ಬಟ್ ನಾ ಈಸಿ ಆಯ್ತದಲ್ಲ. ಈಗ ಥೋಡೆ ಲೇಟ್ ಆಯಿತು, ಚಹಾ ಕುಡ್ಕೊತ ಹಂಗೆ ಫೋನ್ ನೋಡ್ಕೊತ ಕೂತೀನಿ. ಹಾಗಾಗಿ ನೋಡೇ ಇಲ್ಲ. ಈಗ ಅದು ತರಕಾರಿ ಎಲ್ಲ ಕಟ್ ಮಾಡ್ಲಿಕ್ಕೆ ಈಗ ಲೇಟ್ ಆಯ್ತದು. ಇದು ಈಸಿ ಆಯ್ತದು, ಬೇಗ ಭೀ ಆಯ್ತದು, ಹಸು ಭೀ ಆಗ್ಲತ್ತವ. ಚಿನ್ನಿ ಬಂತಂದ್ರೆ ಈಗ ಅಳ್ತು ಚಾಕ್ಲೇಟ್ ಕಡಿಂದು. ನನ್ನ ಮಾರಿ ಕಾಣಲ್ಲ ಹುಟ್ಟುದೇನೋ ಅಲ್ಲ, ಈಗ ಕಾಣತ್ತದ. ಬಗ್ಗೆ ಕಟ್ ಮಾಡ್ಬೇಕಾಯ್ತು ನಾ ಹಂಗಂದ್ರೆ. ನಮ್ಮ ಭಾಷೆ ಅರ್ಥ ಆಗ್ಲತ್ತವ. ಮೇ ಬಿ ಬೆಂಗ್ಳೂರಿನವ್ರು ನೋಡ್ರೆ ಹೆಂಗೆ ಅನ್ನಿಸ್ತದೆ ಏನೋ ಅವ್ರಿಗೆ. ಮೇ ಬಿ ಬೀದರ್ದಾಗ ಯಾರೋ ವ್ಲಾಗ್ ಸ್ಟಾರ್ಟ್ ಮಾಡ್ಯಾರ, ನಂಗೆ ನಾವು ಮಾಡ್ಯಾರೋ ಇಲ್ಲೋ ಅನ್ನಿಸ್ತದೆ, ಅದು ಭೀ ಗೊತ್ತಿಲ್ಲ. ಅಂದ್ರೆ ಇನ್ಸ್ಟಾಗ್ರಾಮೆಲ್ಲ ಒಬ್ಬರು ಮಂದಿ ನಡೆಸ್ಲತ್ತಾರೆ. ಈಗ ಇನ್ಸ್ಟಾಗ್ರಾಮ್ದಾಗ ಒಬ್ಬರು ರಘು ಪ್ರಿಯಾ ಅಂತಿರ್ತಾರೋ, ನನ್ನ ಫೇವ್ರೆಟ್ ಕಪಲ್ಸ್ ಅವ್ರಂತೂ ಯಪ್ಪ ಕೇಳ್ಬೇಡ್ರವ್ರು, ಬಿಗ್ ಫ್ಯಾನ್ ನಾನೇ. ಬೀದರ್ದಾಗ ಮಾಡ್ತಾರವರು ರಘು ಪ್ರಿಯಾ ಅಂತ. ಇನ್ಸ್ಟಾಗ್ರಾಮ್ದಾಗ ಆಲ್ಮೋಸ್ಟ್ ಆಲ್ ನನ್ನ ವೀಡಿಯೋಸು ಅವ್ರ ನೋಡೇ ಮಾಡ್ತೇನೆ. ಎಷ್ಟೆಷ್ಟು ಹಿಂಗೆ ಅಂಜಲೂರು ನಾಚಲೂರು ಏನಿಲ್ಲ, ಅಷ್ಟೊಂದು ಚಲೋ ಮಾಡ್ತಾರೆ ಗೊತ್ತವರು. ಹಂಗಿರ್ಬೇಕಿದ್ದರು. ಅಷ್ಟು ಬೀದರ್ದಾಗೆ ಹಂಗೆ ಗೊತ್ತೇ ಇಲ್ಲ ನಂಗೆ. ಅವ್ರಿಗೆ ಒಂದ್ಸಲ ಮೀಟ್ ಮಾಡ್ಬೇಕಂತದ. ನಾನೇ ಬೀದರ್ಗೆ ಹೋಗಲ್ಲ, ವರ್ಷಿಗೆ ಒಂದ್ಸಲ ಭೀ ಹೋಗಲ್ಲ ನಾನೇ ಬೀದರ್ಗೆ. ನೋಡ್ಬೇಕು, ಒಂದ್ಸಲ ಭೇಟಿ ಐತೆ ಹೆಂಗಾರ. ವಿಡಿಯೋ ಎಡಿಟ್ ಮಾಡ್ಬೇಕು ನಾ. ಇದು ಇವತ್ತು ಅಪ್ಲೋಡ್ ಮಾಡ್ಬೇಕು ನಾ. ಇವತ್ತು ಒಂದಿನ ಬಿಟ್ಟು ಒಂದಿನ ಮಾಡ್ತೆ ಅಂತ ಹೇಳಿದೆ, ಮಾಡ್ತೇನೆ ಪಕ್ಕ. ಹಿಂಗೆ ಈಗ ಇದು ಪಲ್ಯಕ್ಕಿಟ್ಟು ಬಂದು ಮಾಡ್ತೆ ವಿಡಿಯೋ ಅಪ್ಲೋಡ್. ಕಸ ಗುಡಿಸ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡಬೇಕು, ಬೊಕ್ಕೋಳು ಕೆಲಸ ಅದ. ಚಿನ್ನಿ ಬರ್ತದೇನೋ ಕಸ ಗುಡಿಸ್ತದೇನೋ ಅಂತ ಅಲ್ಲತ್ತಿದೆ. ಅದೇನು ಗುಡ್ಸೋದು, ಅದು ಬರಲ್ದು, ಅದು ಕಸ ಗುಡಿಸೋದು. ಆಕಿನ ಕೆಲಸ ಅಷ್ಟೇ ಅಂತ ಬರಲು ಇಷ್ಟೊತ್ತಿಗೆ ಜಲ್ದಿ ಎಲ್ಲ ಆಗಿದ್ಮೇಲೆ ಆರಾಮ್ ಸರಿ ಬರ್ತಾಳೆ. ಆಮೇಲೆ ಸರಿ ಬಾಯ್, ಆಮೇಲೆ ಸಿಗ್ತೆ. ಇಲ್ಲಿ ನೋಡ್ರಿ, ಬೆಂಗ್ಳೂರ್ದು ಪಾನಿಪುರಿ ಹಿಂಗಿರ್ತದೋ, ಆಲೂ ಹಾಕ್ತಾರೆ ಇಲ್ಲಿ. ಅದಕ್ಕೆ ನಂಗೆ ಬೀದರ್ ಪಾನಿಪುರಿ ಅಂದ್ರೆ ಇಷ್ಟ. ಹಿಂಗೆ ಆಲೂದಾಗ ಹಾಕಿ ಕೊಡ್ತಾರೆ. ಅದು ಇಲ್ಲಿ ಒಂಥರ ಇದು ಭೀ ಟೇಸ್ಟೇ, ಬಟ್ ಅಲ್ಲಿನ ಅಪ್ಲೇ ಬರಲ್ದು. ಆಲೂ ಪುರಿ ತಿಂದಿನಂಗೆ ಆಯ್ತದು, ಸುಕ್ಕ ಆಲೂ ಪುರಿ. ಮತ್ತು ನೀರು ಭಾಳ ಹುಳಿ ಇರ್ತಾವೆ ಇಲ್ಲಿ. ನೀನಂಗೆ ನೀರು ಖರ ಅದ, ಹುಳಿ ಅದ, ಖರ ಅದ. ಏಯ್ ಏನು ಚಿಕ್ಕುಳು ಇದು ತಿಂದ್ರು ಮತ್ತೆ ಉಳ್ಳಕ್ಕೆ ಹೋಗಲ್ದು. ಒಂದು ಮೂರು ತಿಂತೇನ. ಬಾ ಚಿನ್ನಿ ತಿನ್ನಿಸ್ತಾ ಬಾ. ತಿಂದು ಬಂದು ಮತ್ತೆ ನನ್ನ ಸಂಗಡ ಬಿ ತಿಲ್ಲತ್ತಾಳೆ ಶಾಣೆ ಆಳಾಕಿ. ತಿಂದು ಬಂದಾಳಲ್ಲೇ ಮತ್ತೆ ನನ್ನ ಸಂಗಡ ಬಿ ತಿಲ್ಲತ್ತ. ಏನು ಎಸ್ ತಿಂದು ಬಂದಿದ್ನಿ ಅಲ್ಲೇ. ನಾ ತಿಂದು ಬಂದಿದ್ದ ನೆಕ್ಸ್ಟ್ ಮಾಡ್ತಾ ಎಲ್ಲಿ ಬಿಟ್ಟಿಲ್ಲ.
ಮಾಡೋದು ಏನ್ ಸಣ್ಣದ ಪೂರ ಲೇಟ್ ಮಾಡೋದು ಅದ್ರ ಕಡೆಯಿಂದ ತರಕಾರಿ ನಾವು 5 ನಿಮಿಷದಾಗ ತಗೊಂಡು ಬಂದೆವು ಶಿ ಮನ್ಯಾಗ ಮಮ್ಮಿ ಬಿ ಪಾನಿಪುರಿ ಮಾಡ್ತಾ ಅಲ್ಲ ಮಮ್ಮಿ ಟೈಮ್ ಇಲ್ಲ ನೀ ಮಾಡ್ತಿಲ್ಲ ಮಾಡ್ತಾನ ಮನೆಗೆ ಮಾಡ್ತಾ ಬಾಯ್ ಪಪ್ಪ ತಿಂತಾರೆ ನಂಗೆ ಮಾಡ್ದೆ ನಾನು ಸೀದಾ ಮಾಡ್ರಿ ಮತ್ತೆ ಹಾಗೆ ಹಾಕೋತಾನೆ ಹಿಡ್ಸ್ಬೋಬ ಏನು ಮಾಡೋಕ್ಕಾಗಲ್ದು ಹುಟ್ಟಿನ ಗುಣ ಉಳುರು ಹೋಗಲ್ಲಂತ ಹಂಗದ ನನ್ನ ಕತೆ ಆಯಿತಾ ನೋಡ್ರಿ ಇಷ್ಟು ಪಲ್ಯ ಸಾಕಿಷ್ಟೇ ರೈಸ್ ವೈನಿ ರೊಟ್ಟಿ ಕೊಟ್ಟಾರ ಇದ್ರಾಗ ಸಾರು ಕೊಟ್ಟಾರ ಸಾಕು ಇದನ್ನ ಇದು ಪಲ್ಯ ಎಷ್ಟು ಮಸ್ತ್ ಸ್ಮೆಲ್ ಹೊಂಟದಂದ್ರು ಈಗ ತಿನ್ಬೇಕು ಅನ್ಸ್ಲತ್ತದ ಹಂಗಾಗ್ಲತ್ತದು ಅಷ್ಟು ಚಲೋ ಸ್ಮೆಲ್ ಹೊಂಟದು ಸೊ ನಾ ಅಡುಗೆ ಮಾಡೋದು ಯಾಕೆ ತೋರಿಸಲ್ಲ ಅಂದರೆ ನಮ್ಮಲ್ಲಿ ಸ್ಟ್ಯಾಂಡ್ ಅದ ಕಡೆಗೆ ಅನ್ನೋದು ಅದು ತಂದಿನ ದಿನವೇ ಡೆಮೊಲಿಷ್ ಆಗೋಗ್ಯದ ನಮ್ಮಲ್ಲಿ ಇಬ್ಬರು ಪೂರಿಗಳವ ಹೋಗೋದಿದ್ದು ಇದು ಮುಂಜಾನೆ ಹಿಂಗೆ ವೀಡಿಯೋ ಮಾಡ್ಲಕ್ಕ ಹಿಂಗೆ ಇಟ್ಟು ಹೋಗಿದ್ದ ಅದು ಹಿಂಗೆ ಅದ ಬರಸ್ತಕ್ಕ ಅದು ಯಾರೇನು ಮಾಡಲ್ಲರು ಅದಕ್ಕೆ ನಾ ಈ ವಿಡಿಯೋಗ ಇಲ್ಲಿಗೆ ಎಂಡ್ ಮಾಡ್ತೆ ಹೊಸ ವಿಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಎಲ್ರಿಗೂ ಬಿ ಬಾಯ್ ಇಲ್ಲಿ ನೋಡಿ ಚಿನ್ನು ಫೋಟೋ ಬಾಯ್